ನಾರಿದಟ್ಟಿ ಕಾರ್ಯಕ್ರಮಕ್ಕೆ ಆಗಮಿಸಿದ ತಾಲೂಕಿನ ಸರ್ವ ಜನತೆಗೆ ಶುಭ ಹಾರೈಸಿದ ಲಕ್ಷ್ಮೀದೇವಿ ದೊಡ್ಡನಗೌಡ ಪಾಟೀಲ್ ಕುಟುಂಬ. ನಿನ್ನೆ ನಡೆದ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಇವರ ಮಗಳಾದ ಶ್ರೀ ಗೌರಿ ತಂದೆ ದೊಡ್ಡನಗೌಡ ಪಾಟೀಲ್ ನಾರಿದಟ್ಟಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಮಸ್ತ ತಾಲೂಕಿನ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಭಿನಂದನೆ ಸಲ್ಲಿಸುವ ಮೂಲಕ ಶ್ರೀಮತಿ ಲಕ್ಷ್ಮೀದೇವಿ ದೊಡ್ಡನಗೌಡ ಪಾಟೀಲ್ ಅವರು ಶುಭ ಹಾರೈಸಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಂತರ ಈ ಸಂದರ್ಭದಲ್ಲಿ ಕೌಡಕೇರ ಗ್ರಾಮಕ್ಕೆ ತೆರಳಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಹಾಗೂ ತಾಲೂಕು ಘಟಕ ಕುಷ್ಟಗಿ ಪದಾಧಿಕಾರಿಗಳು ಹಾಗೂ ಸಂಘದ ಉಪಾಧ್ಯಕ್ಷರಾದ ಪವಾಡಪ್ಪ ಚೌಡಕಿ ಇವರ ನೇತೃತ್ವದಲ್ಲಿ ಮತ್ತು ಸಂಘದ ಸಂಘಟನೆ ಕಾರ್ಯದರ್ಶಿ ಶರಣಪ್ಪ ಲೈನದ ಗಿರೀಶ್ ದಿವಾಣಜಿ, ಅನಿಲ್ ಕುಮಾರ್ ಖಮ್ಮಾರ್, ರವೀಂದ್ರ ಬಾಕ್ಲೆ, ಪರಶಿವಮೂರ್ತಿ ದೋಟಿಹಾಳ, ಭೀಮಸೇನ್ ರಾವ್ ಕುಲಕರ್ಣಿ, ಭೀಮನಗೌಡ ಗೌಡ್ರ ಮಂಡಲಮರಿ, ಮಾರುತಿ ಕುಷ್ಟಗಿ ಸೇರಿದಂತೆ ಇತರರು ಸೇರಿ ಪ್ರೀತಿಯ ಉಡುಗೊರೆ ನೀಡುವ ಮೂಲಕ ಶಾಸಕರ ಕುಟುಂಬಕ್ಕೆ ಶುಭ ಹಾರೈಸಿ ಅಭಿನಂದನೆ ಗೌರವಿಸಲಾಯಿತು. ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಪವಡಪ್ಪ ಚೌಡಕಿ ಇವರು ತಮ್ಮ ವೈಯಕ್ತಿಕವಾಗಿ ಬೆಳ್ಳಿ ಉಡುಗೊರೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಇವರ ಧರ್ಮಪತ್ನಿ ಮಾತನಾಡಿ, ನಮ್ಮ ಮಗಳ ನಾರಿದಟ್ಟಿ ಕಾರ್ಯಕ್ರಮಕ್ಕೆ ಸರ್ವ ಜನರು ಬಂದು ಶುಭ ಹಾರೈಕೆ ಅಭಿನಂದಿಸಿ ಸತ್ಕರಿಸಿದ ಜನತೆಗೆ ನಮ್ಮ ಕುಟುಂಬದ ಪರಿವಾರದ ಪರವಾಗಿ ತಾಲೂಕಿನ ಜನತೆಗೆ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ತೇಜಯ್ಯ ಗುರುವಿನ್, ಸುಕುಮುನಿ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕುಷ್ಟಗಿ. ಈ ತಾಲೂಕಿನ ಎಲ್ಲ ಸಮಸ್ತ ತಂದೆ ತಾಯಿಯರು ಮತ್ತು ಅಕ್ಕ ತಂಗಿಯರಲ್ಲಿ ಎಲ್ಲರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಮೊದಲು ಅರ್ಪಿಸ್ತೀನಿ. ಯಾಕಂದ್ರೆ ನನ್ನ ಮಗಳ ನಾರಿದಟ್ಟೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನನ್ನ ಮಗಳಿಗೆ ಹಾರೈಸಿದಿರಿ. ನನ್ನ ಮಗಳ ಕಾರ್ಯಕ್ರಮ ಆಗಲಿಲ್ಲ, ಇದು ಇಡೀ ತಾಲೂಕಿನ ಜನರ ತಮ್ಮ ತಮ್ಮ ಮನೆಯ ಮಗಳ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರೂ ನಿಂತು ಎಲ್ಲರೂ ದುಡಿದು ಅದನ್ನೊಂದು ಕಾರ್ಯಕ್ರಮನ ಯಶಸ್ವಿ ಮಾಡಿ ಹಾರೈಸಿ ಹೋಗಿದ್ದೀರಿ. ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲೆಕ್ಷನ್ನಲ್ಲಿನೂ ನನ್ನ ಯಜಮಾನರು ತಮ್ಮ ಮನೆಯ ಮಗ ಅಂತ ತಿಳ್ಕೊಂಡು ಮಾಡಿರಿ, ಅದು ಒಂದು ಅವಾಗೂ ಹಾರೈಸಿದಿರಿ. ಇದು ನನ್ನ ಮನೆಯ ಸ್ವಂತ ಕಾರ್ಯಕ್ರಮ ಆದ್ರೂ ನಿಮ್ಮ ಸ್ವಂತ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಿಂತು ಮಾಡಿ ನನ್ನ ಮಗಳಿಗೆ ಹಾರೈಸಿದಿರಲ್ಲ, ಅವ್ರಿಗೆಲ್ಲರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ನಾನು ಅರ್ಪಿಸ್ತೇನೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಬರುವ ದಿನಮಾನಗಳಲ್ಲಿ ವಿಘ್ನೇಶ್ವರ ತಮ್ಮೆಲ್ಲ ವಿಘ್ನಗಳನ್ನು ಪರಿಹರಿಸಿ ಶಾಂತಿ, ಸಮಾಧಾನ, ನೆಮ್ಮದಿ ತರಲಿ ಅಂತೇಳಿ ಹಾರೈಸ್ತೇನೆ. ಅದ್ರ ಜೊತೆಗೆ ನಿನ್ನೆ ನಮ್ಮ ಮಗಳ ನಾರಿದಟ್ಟಿ ಕಾರ್ಯಕ್ರಮಕ್ಕೆ ಎಲ್ಲ ಜನರು ಕೂಡ ಬಂದು ಹಾರೈಸಿ ಆಶೀರ್ವದಿಸಿ ಹರ್ಷಿದ್ದೀರಿ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ತಮ್ಮಲ್ಲಿ ನಾನು ಕ್ಷಮೆಯನ್ನು ಕೋರ್ತೀವಿ. ನಾವು ಕುಟುಂಬ ವರ್ಗದವರು ತಾವು ನಿಂತು ಆ ಕಾರ್ಯಕ್ರಮವನ್ನು ಮಾಡಿದರೆ ಅದಕ್ಕೆ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳು ಈ ಸಂದರ್ಭ